ಈಗ ಮಳೆಯಿಂದ ರಾಜಕೀಯದ ವಿಚಾರಕ್ಕೆ ಈಗ ಬರೋದಾದ್ರೆ ಇವತ್ತು ಅಧಿವೇಶನ ಸದನದಲ್ಲಿ ಬಜೆಟ್ ವಿಚಾರ ಕಾವೇರುವಂತಹ ಎಲ್ಲ ಸಾಧ್ಯತೆ ಇದೆ. ಇದರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಬಜೆಟ್ ಒಳಗಿನ ಹುಡುಕಿಯಲ್ಲಿ ಬಿಜೆಪಿ ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಒಂದ್ ಕಡೆ ಮಳೆ ಜೋರಾಗಿದ್ರೆ ಇನ್ನೊಂದ್ ಕಡೆ ಪ್ರಶ್ನೆಗಳ ಸುರಿಮಳೆ ಇವತ್ತು ಅಧಿವೇಶನದಲ್ಲಿ ಸುರಿಬಹುದು ಅಂತ ಹೇಳಲಾಗ್ತಿದೆ. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡದಿರೋದೇ ಬಿಜೆಪಿಗೆ ಬ್ರಹ್ಮಾಸ್ತ್ರವಾಗಿ ಅಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಆ ಹೆಸರಲ್ಲಿ ಬಿಜೆಪಿ ಒಂದು ಸಿದ್ಧತೆ ಮಾಡಿಕೊಂಡಿದೆ. ಕೆಲವೊಂದು ವಿಚಾರಗಳನ್ನ ದೋಸ್ತಿ ಸರ್ಕಾರದ ವಿರುದ್ಧ ಕೋಲಾಹಲವನ್ನ ಸೃಷ್ಟಿ ಮಾಡೋದಕ್ಕೆ, ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಇಂದಿನ ಒಂದು ಸದನದ ಬಜೆಟ್ನ ವಿಚಾರವಾಗಿ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಅವರ ಹತ್ರ ಒಂದು ಮಾಹಿತಿಗಳನ್ನು ಪಡಿತೀನಿ. ಇವತ್ತಿನ ಅಧಿವೇಶನ ಯಾವ ರೀತಿಯಾಗಿ ಸಾಗುತ್ತೆ ಅಂತ. ಹೆಬ್ಬಾರ್, ಇವತ್ತಿನ ಅಧಿವೇಶನದಲ್ಲಿ ಸಾಕಷ್ಟು ಪ್ರಿಪರೇಷನ್ಗಳನ್ನ ಬಿಜೆಪಿ ಕೂಡ ಮಾಡ್ಕೊಂಡಿದೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಸಾಕಷ್ಟು ಒಂದು ಪ್ರೆಷರ್ನಲ್ಲೂ ಕೂಡ ಇದ್ದಾರೆ. ಯಾವ ರೀತಿ ಇರಬಹುದು ಇವತ್ತಿನ ಒಂದು ದಿನ, ಹೈಲೈಟ್ಸ್ ಹೇಗಿರ್ಬೋದು ಅಂತ? ಅವಿನಾಶ್, ಖಂಡಿತವಾಗಿಯೂ ಸಹಿತ ಬಜೆಟ್ ಅಧಿವೇಶನದ ಕಾವು ಇವತ್ತಿನಿಂದ ಶುರುವಾಗುತ್ತೆ. ಇಷ್ಟು ದಿನ ರಾಜ್ಯಪಾಲರ ಭಾಷಣ ಆಯಿತು. ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಿ ಈಗ ಅದಕ್ಕೆ ಉತ್ತರವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ವಿಧಾನ ಪರಿಷತ್ನಲ್ಲೂ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಬಜೆಟ್ ಅಧಿವೇಶನದ ಬಜೆಟ್ ಮೇಲಿನ ಚರ್ಚೆ ಇವತ್ತಿನಿಂದ ಆರಂಭ ಆಗುತ್ತೆ. ಪ್ರಥಮವಾಗಿ ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಿದೆ. ಇಲ್ಲಿ ಕುಮಾರಸ್ವಾಮಿ ಅವರು ಮೊದಲು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದು ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿ. ಅಲ್ಲದೆ ಬಹುಮತದ ಸರ್ಕಾರ ಬರ್ತಾ ಇದ್ದಾಗೂ ಸಹಿತ ತನ್ನ ಪ್ರಣಾಳಿಕೆಯನ್ನು ಯಾರು ಒಪ್ಕೊಳ್ತಾರೋ ಅವರಿಗೆ ನಾನು ಬೆಂಬಲ ಕೊಡ್ತೀನಿ ಅನ್ನೋ ಮಾತನ್ನು ಕುಮಾರಸ್ವಾಮಿ ಹೇಳಿದ್ರು. ಹಾಗಾಗಿ ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಿಲ್ಲ ಅನ್ನುವಂಥ ವಿಚಾರವನ್ನ ಬಿಜೆಪಿ ಕೈಗೆತ್ತಿಕೊಳ್ಳಿಕ್ಕಿದೆ. ಸದನದ ಒಳಗೂ ಮತ್ತು ಹೊರಗೂ ಇದನ್ನ ವಿಚಾರವನ್ನ ಕೈಗೆತ್ತಿಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲಿಕ್ಕೆ ಮುಂದಾಗಲಿಕ್ಕಿದೆ. ಅಲ್ಲದೆ ಬಜೆಟ್ನಲ್ಲಿ ಉತ್ತರ ಕರ್ನಾಟಕ, ಕರಾವಳಿ ಭಾಗ ಸೇರಿದಂತೆ ಮಲೆನಾಡು ಭಾಗದವರಿಗೆ ಸಾಕಷ್ಟು ಅನ್ಯಾಯ ಆಗಿದೆ. ಆ ಕಾರಣಕ್ಕಾಗಿಯೂ ಕೂಡ ಸರ್ಕಾರ ತಕ್ಷಣವೇ ಅದಕ್ಕೆ ಅಲ್ಲಿ ಆ ಭಾಗ ಕೂಡ ನ್ಯಾಯ ಒದಗಿಸಬೇಕಂತ ಕೂಡ ಆಗ್ರಹ ಪಡಿಸಲಿಕ್ಕಿದ್ದಾರೆ. ಇನ್ನೊಂದು ಬಿಜೆಪಿಗೆ ಪ್ರಮುಖ ಅಸ್ತ್ರ ಅಂತಂದ್ರೆ ಕಾಂಗ್ರೆಸ್ನ ಕೆಲ ಸಚಿವರೇ ಬಜೆಟ್ ವಿಚಾರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಪಸಂಖ್ಯಾತರಿಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ, ಉತ್ತರ ಕರ್ನಾಟಕದ ಭಾಗಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತೇಳಿ ಕಾಂಗ್ರೆಸ್ನವರೇ ಪ್ರಮುಖರು ಕೆಲವರೆಲ್ಲ ಹೇಳಿದ್ದಾರೆ. ಹಾಗಾಗಿ ಬಿಜೆಪಿಗೆ ಅದು ಬಹಳ ದೊಡ್ಡ ಬ್ರಹ್ಮಾಸ್ತ್ರ ಆಗಲಿಕ್ಕಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಸದನದ ಒಳಗಡೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕಿದ್ದಾರೆ. ಕೋಲಾಹಲಕ್ಕೂ ಕೂಡ ಇದು ಕಾರಣ ಆದರೂ ಕೂಡ ಅಚ್ಚರಿ ಇಲ್ಲ. ಹಿಂದೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಚರ್ಚೆಗೆ ನಾನು ಸಿದ್ಧ ಇದ್ದೇನೆ, ಬರಲಿ ಅಂತೇಳಿ. ಯಾಕಂದ್ರೆ ಸಿದ್ದರಾಮಯ್ಯನವರು ಮಂಡಿಸಿದಂಥ ಬಜೆಟ್ ಮತ್ತು ತಾನು ಮಂಡಿಸಿದ ಬಜೆಟ್ ಎರಡೂ ಸೇರಿ ಈಗ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಇದು ಕೇವಲ ನಂದೊಬ್ಬನ ಇವತ್ತು ಮಂಡನೆ ಮಾಡಿದ ಬಜೆಟ್ ಮಾತ್ರ ಅಲ್ಲ ಅಂತ ಹೇಳುವ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಚರ್ಚೆಗೆ ಸಿದ್ಧ ಇದ್ದೇನೆ ಅಂತೇಳಿ. ಹಾಗಾಗಿ ಇವತ್ತು ವಿಧಾನಸಭೆಯ ಒಳಗಡೆಯಲ್ಲಿ ದೊಡ್ಡ ಮಟ್ಟದ ಕೋಲಾಹಲ ಸೃಷ್ಟಿಯಾಗುವುದು ಖಂಡಿತ ಸಿದ್ಧ. ಬೇರೆ ಬೇರೆ ವಿಚಾರಗಳು ಕೂಡ ಅಂದ್ರೆ ಇವತ್ತಿನಿಂದ ಪ್ರಶ್ನೋತ್ತರ ಕಲಾಪ ಆರಂಭ ಆಗಲಿಕ್ಕಿದೆ. 2ನೇ ತಾರೀಕಿನಿಂದ ಅಧಿವೇಶನ ಆರಂಭ ಆದ್ರೂ ಇವತ್ತಿನಿಂದ ಪ್ರಶ್ನೋತ್ತರ ಕಲಾಪ ಆರಂಭ ಆಗುತ್ತೆ. ಆ ನಂತರದಲ್ಲಿ ಎಲ್ಲ ವಿಚಾರ ಚರ್ಚೆಗೆ ಬರಲಿಕ್ಕಿದೆ. ಅವಿನಾಶ್, ಓಕೆ, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್. ಇನ್ನು ಸಂಪೂರ್ಣ ಸಾಲ ಮನ್ನಾಕ್ಕೆ ಆಗ್ರಹಿಸಿ ಇಂದು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಗಳು ಕೂಡ ಆಗ್ತಿದ್ದಾವೆ. ರೈತರ ಸಂಘಟನೆಗಳು ಇವತ್ತು ಬೀದಿಗಿಳಿತಿರೋದು. ಪ್ರತಿಭಟನೆ ಮಾಡೋದಕ್ಕೆ ರಾಜ್ಯದ ಹಲವು ಜಿಲ್ಲೆಗಳಿಂದ ರೈತರು ಈಗಾಗಲೇ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಬೆಳಗ್ಗೆ 10:30ಕ್ಕೆ ಮೌರ್ಯ ವೃತ್ತದ ಮಹಾತ್ಮ ಗಾಂಧಿ ಪ್ರತಿಮೆಯ ಬಳಿ ಧರಣಿ ಆಗುತ್ತೆ. ನಂತರ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಒಂದು ಮುಂದಾಳತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ನಂತರ ಸೀದಾ ಫ್ರೀಡಂ ಪಾರ್ಕ್ಗೆ ಹೋಗಿ ಅಲ್ಲೂ ಕೂಡ ಪ್ರತಿಭಟನೆ ಆಗುತ್ತೆ. ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು, ಷರತ್ತುಗಳಿಲ್ಲದೆ ಸಿಎಂ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಬೇಕು ಅಂತ ರೈತ ಸಂಘಟನೆಗಳು ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾವೆ.